ಎಲ್ಲಿಂದ ಬಂದಿರೋದು ಸರ್? ಯಶವಂತಪುರ. ಯಶವಂತಪುರನ. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ದೀರಾ? ಗುರುಗಳ ಆಶೀರ್ವಾದ ತಗೊಂಡ್ರಾ ಸರ್? ತಗೊಂಡೆ ಮೇಡಮ್. ಜಸ್ಟ್ ತಗೊಂಡ್ರಾ? ಮತ್ತೆ ಸ್ಪರ್ಶ ಮಾಡಿದ್ರ ಗುರುಗಳದ್ದು? ಸ್ಪರ್ಶ ಮಾಡಿದೆ. ಏನ್ ಫೀಲ್ ಆಯ್ತು ಸರ್? ತುಂಬ ಒಳ್ಳೆ ಫೀಲಿಂಗ್ ಇತ್ತು. ರಿಪ್ಲೇಸ್ ಆಗ್ಬೋದು ಅನಿಸ್ತು. ಹಾಗೆಲ್ಲ ಆಗಿದೆ. ಓಕೆ, ಈಗ 1/2 hour ಪರ್ಸನಲ್ ಮೀಟಿಂಗ್ ತಗೊಂಡ್ರಿ, ಅದರಿಂದ ಎಲ್ಲ ಡೌಟ್ ಕ್ಲಿಯರ್ ಆಯ್ತು? ಎಲ್ಲ ಕ್ಲಿಯರ್ ಆಯ್ತು. ಕ್ಲಿಯರ್ ಆಯ್ತಾ? ಒಂದೆರಡು ಲೈನ್ ಹೇಳ್ಬೋದಾ? ಅಂದರೆ ಅಫರ್ಮೇಷನು, ಬ್ರಹ್ಮಾಸ್ತ್ರ ಹೇಗೆ ಬರೆಯೋದು, ಸೊ ಹೇಗೆ ವಾಟರ್ ಅಫರ್ಮೇಷನ್, ಸೊ ಇವತ್ತಿಗೆ ನಮ್ಮ ಕರ್ಮ ಹೇಗೆ ಕಳೆದೋಯ್ತು, ಸೊ ಕಲ್ಲು ಯಾಕೆ ತಗೊಂಡು, ಸೊ ಅದೆಲ್ಲ ಡೌಟ್ ಎಲ್ಲ ಕ್ಲಿಯರ್. ಓಕೆ ಸರ್, ಇವಾಗ ಲಾಸ್ಟ್ ಮಂತ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿ, ಅದಕ್ಕೂ ಮುಂಚಿನ ಜೀವನ ಮತ್ತೆ ಈಗಿನ ಜೀವನ ಯಾವ ಥರ ಇದೆ ಸರ್? ಸೊ ಇವಾಗಿನ ಜೀವನ ಏನೂ ಗೊತ್ತಿರಲಿಲ್ಲ, ಸೊ ಇವಾಗೆಲ್ಲ ಕಲ್ತ್ಕೊಂಡಿದ್ದೆ, ಇವಾಗ ಅದನ್ನ ಅಪ್ಲೈ ಮಾಡಬೇಕು. ಓಕೆ ಸರ್, ನೀವು 100% ಆಗರ್ಭ ಶ್ರೀಮಂತರ ಆಗ್ತೀರಾ? ಹಾಂ, ಪಕ್ಕ ಆಗ್ತೀರಾ? 1000% 100% ಆಗಿ ಸರ್. ಯೂನಿವರ್ಸ್ ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಹುಷಾರಾಗಿ ಹೋಗ್ಬನ್ನಿ. ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು ಸರ್? ನಮ್ಮ ಸಿ.ವಿ. ರಾಮನಗರ, ಬೆಂಗಳೂರು. ಬೆಂಗಳೂರಿನ. ಗುರುಗಳ ಆಶೀರ್ವಾದ ತಗೊಂಡ್ರಾ ಸರ್? ಎಸ್ ಮ್ಯಾಮ್, ತಗೊಂಡ್ವಿ ಮ್ಯಾಮ್. ತಗೊಂಡ್ರಾ? ಏನು ಅನ್ನಿಸ್ತು ಸರ್? ಮೇಡಮ್, ಮುಂಚೆ ನಾವು ಅಂದರೆ ಇವೆಲ್ಲ ನನ್ನ ಲೈಫಲ್ಲಿ ಏನೂ ಕೂಡ ಆಗೋಕ್ಕಾಗಲ್ಲ, ಬರೀ ಜಾಬ್ ಮಾಡ್ಕೊಂಡೆ ಇದ್ಬಿಟ್ರೆ ಬರೀ ಲೈಫ್ ಇಷ್ಟೇ ಅಂತ ಅಂದ್ಕೊಂಡೆ. ಬಟ್ ಈ ಥರ ಒಂದು ಕ್ಲಾಸ್ ಇದೆ ಅಂತ ನನಗೆ ಇಲ್ಲಿಗೆ ಬಂದು ಈ ಪ್ರೋಗ್ರಾಮ್ ನಾನು ಒಂದು ಆಲ್ರೆಡಿ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮ ಒಂದು ಅಟೆಂಡ್ ಮಾಡಿದೆ, ಸ್ಪೆಷಲ್ ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಇದರಲ್ಲಿ ಕಲಿಯೋಂಥದ್ದು ಭಾಳ ಇದೆ ಲೈಫಲ್ಲಿ. ಮತ್ತು ನಾವು ಸಂಪಾದನೆ ಮಾಡೋಂಥದ್ದು ಲಕ್ಷ ಕೋಟಿ ಮಾಡೋಂಥದ್ದು ಕಷ್ಟ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಕ್ಲಾಸಿಗೆ ಬಂದಾದ್ಮೇಲೆ ಏನಿಸ್ತು ಅಂದರೆ ನಂದಾದಂಥ ಒಂದು ಲೈಫ್ ಇಲ್ಲಿದೆ ಅಂತ ಅಂದು ತಿಳ್ಕೊಂಡಿದ್ದು ಈ ಒಂದು ಕಾರ್ಯಕಾರದಿಂದ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಗುರುಗಳ ಸ್ಪರ್ಶ ಮಾಡಿದ್ರಾ ಸರ್? ಎಸ್ ಮೇಡಮ್, ಮಾಡಿದ್ವಿ ಮೇಡಮ್. ಏನು ಫೀಲ್ ಆಯಿತು? ನಮ್ಮ ಗುರುಗಳ ಸ್ಪರ್ಶ ಮಾಡಿದ ತಕ್ಷಣ ಏನೋ ಒಂದು ನಾವು ಹೊಸ ವಿಚಾರಗಳನ್ನ ಕಲಿತಾ ಇದ್ದೀವಿ. ಮತ್ತು ಅವರೊಂದು ಸ್ಮರಣಿಕೆ ಕೊಡ್ತಾರೆ. ಸ್ಮರಣಿಕೆಯಿಂದ ನಾವು ಬೆಳಗ್ಗೆ ಎದ್ದು ನಾವು ಆ ಸ್ಮರಣಿಕೆಯಿಂದ ನಾವು ಅಂದರೆ ಏನಾದರೂ ಒಂದು ತಿಳ್ಕೋಬೇಕು ಅಂದಾಗ ಹೊಸ ಪಾಯಿಂಟ್ಸ್ಗಳು ನಮಗೆ ಸಬ್ಕಾನ್ಷಿಯಸ್ ಮೈಂಡೇ ನಮಗೆ ಸಿಗ್ತಾ ಇದೆ ಮೇಡಮ್. ಹೌದಾ ಸರ್? ಎಸ್ ಮ್ಯಾಮ್. ಇವಾಗ ಗುರುಗಳ ಪರ್ಸನಲ್ ಮೀಟಿಂಗಿಗೆ ಬಂದ್ರಿ, ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಎಸ್ ಮ್ಯಾಮ್. ಅಂದರೆ ಇಲ್ಲಿಗೆ ಬರೋವರೆಗೂ ಒಂದು ಯೋಚನೆ ಇರುತ್ತೆ, ಯಾವ ಥರ ಮಾಡಬೇಕು, ಏನು ಈ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಯಾವ ಥರ ಸ್ಟಾರ್ಟ್ ಮಾಡೋದನ್ನು ಯಾವ ಥರ ಮುಂದೆ ತಗೊಂಡೋಗ್ಬೇಕಂತ ಡೌಟ್ ಇರುತ್ತೆ. ಇಲ್ಲಿಗೆ ಬಂದಾದ್ಮೇಲೆ ಇದಕ್ಕೆಲ್ಲ ಏನು ಅಂದರೆ ಒಂದು ನಮಗೆ ಗೋಡೆ ಕಟ್ಟಿರೋಂಥದ್ದನ್ನ ಓಪನ್ ಮಾಡಿ ಬಾಗಿಲು ಕೊಟ್ಟಂಗೆ ಅನಿಸ್ತಾ ಇದೆ ಮೇಡಮ್ ಇಲ್ಲಿ. ಇವಾಗ ಗುರುಗಳ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೆ ಮುಂಚೆ ಮತ್ತೆ ಈಗಿನ ಲೈಫ್ ಹೇಗಿದೆ ಸರ್ ನಿಮ್ಮದು? ಮೇಡಮ್, ಮುಂಚೆ ಬರೀ ನೆಗೆಟಿವ್ ಥಾಟ್ಸ್ ಇತ್ತು ಜಾಸ್ತಿ. ಏನೂ ಆಗಲ್ಲ, ಇದೆಲ್ಲ ನಮ್ಮಂಥವ್ರಿಗೆ ಆಗಲ್ಲ, ಬಡವರು ನಾವು ಅಂತ ಅನಿಸ್ತಾ ಇತ್ತು. ಇಲ್ಲಿಗೆ ಬಂದಮೇಲೆ ಎಲ್ಲ ಕೂಡ ಆಗುತ್ತೆ, ಎಲ್ಲವೂ ಸಾಧ್ಯ, ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬರ್ತಾ ಇದೆ ಮೇಡಮ್. ಸರ್ ಖಂಡಿತ 100% ಆಗರ್ಭ ಶ್ರೀಮಂತರ ಆಗ್ತೀರಾ ಸರ್? ಎಸ್ ಮ್ಯಾಮ್, ಹಾಗೆ ಆಗ್ತೀವಿ ಮೇಡಮ್. ಎಲ್ಲಿಂದ ಸರ್ ಬಂದಿರೋದು? ಬಿಜಾಪುರದಿಂದ. ಗುರುಗಳ ಪರಿಚಯ ಹೇಗಾಯ್ತು ಸರ್? ನಮ್ಮ ಫ್ರೆಂಡ್ ಸರ್ಕಲ್ದಿಂದ ಇತ್ತು. ಹೌದಾ? ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀರಾ? ಹಾಂ, ಯೂಟ್ಯೂಬ್ ನೋಡ್ತಾ ಇದ್ದೀನಿ. ಎಷ್ಟು ತಿಂಗಳಿಂದ ನೋಡ್ತಿದ್ದೀರಾ ಸರ್? ಇವಾಗ ಬಂದು 1 ಮಂತ್ದಿಂದ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ಗುರುಗಳ ಆಶೀರ್ವಾದ ತಗೊಂಡಿದ್ದೀರಾ ಸರ್? ಹಾಂ, ತಗೊಂಡಿದ್ದೀವಿ. ಸ್ಪರ್ಶ ಮಾಡಿದ್ರಾ? ಹಾಂ, ಸ್ಪರ್ಶ ಮಾಡಿದ್ದೀವಿ. ಫೀಲ್ ಯಾವ ಥರ ಆಯ್ತು ಸರ್? ಏಕದಮ್ ಮಸ್ತ್ ಇದೆ ಫೀಲ್. ಮಸ್ತ್ ಇದೆಯಾ? ಓಕೆ ಸರ್, ಇವಾಗ ಗುರುಜಿ ಅವರ ಪರ್ಸನಲ್ ಮೀಟಿಂಗಿಗೆ ಬಂದಿದ್ದೀರಾ 1/2 hour. ನಿಮ್ಗೆ ಇದು ಡೌಟ್ ಎಲ್ಲ ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ. ಓಕೆ, ಗುರುಜಿ ಅವರು ಕೆಲವೊಂದು ಅಫರ್ಮೇಷನ್ ಟೆಕ್ನಿಕ್ಗಳನ್ನೆಲ್ಲ ಹೇಳ್ಕೊಡ್ತಾರೆ, ಅದೆಲ್ಲ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಯೂಸ್ ಆಗ್ತಾ ಇದೆ ಸರ್? ಯೂಸ್ ಆಗ್ತಾ ಇದೆ, ತುಂಬಾನೇ ಯೂಸ್ ಆಗ್ತಾ ಇದೆ. ಓಕೆ ಸರ್, ಇವಾಗ ಗುರುಗಳ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೂ ಮುಂಚೆ ವರ್ಕ್ಶಾಪ್ ಅಟೆಂಡ್ ಮಾಡಿ ಆದಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ? ಫುಲ್ ಬದಲಾವಣೆ ಹೋಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಜೊತೆ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ದೀವಿ ಕ್ಲಾಸ್ನಲ್ಲಿ. ಅದರಲ್ಲಿ ಎಲ್ಲ ಅವ್ರು ಹೇಳಿದ ಪ್ರಕಾರ ನಡ್ಕೋತಾ ಇದ್ದೀವಿ. ಅದರಿಂದ ಬಿಸ್ನೆಸ್ಸಲ್ಲಿ ನಮ್ಮದು ಗ್ರೋತ್ ಆಗ್ತಾ ಇದೆ. ಇವಾಗೇನು ಪರವಾಗಿಲ್ಲ. ಓಕೆ, ನೀವು 100% ಆಗರ್ಭ ಶ್ರೀಮಂತರ ಆಗ್ತೀರಾ ಸರ್? ಹಾಗೆ ಆಗ್ತೀವಿ. ಎಲ್ಲಿಂದ ಸರ್ ಬಂದಿರೋದು? ನಾವು ಬೆಳಗಾವಿ ಜಿಲ್ಲೆ ಗೋಕಾಕಿಂದ ಬಂದಿರೋದು. ಈಗ ಸದ್ಯಕ್ಕಿರೋದು RR ನಗರದಲ್ಲಿ. RR ನಗರ, ಬೆಂಗಳೂರಲ್ಲ? ಓಕೆ ಸರ್, ಗುರುಗಳ ಆಶೀರ್ವಾದ ತಗೊಂಡ್ರಾ? ಹಾಂ, ತಗೊಂಡೆ ಮೇಡಮ್. ಗುರುಗಳ ಸ್ಪರ್ಶ ಮಾಡಿದ್ರಾ? ಮಾಡಿದ್ದೀವಿ. ಯಾವ ಥರ ಇತ್ತು ಸರ್ ಫೀಲ್? ನಿಜವಾಗ್ಲೂ ಒಂದು ಒಳ್ಳೆ ಅನುಭವ, ಒಂದು ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಜನ್ರೇಟ್ ಆಯಿತು ಅಂತ ಅನಿಸ್ಬಿಡ್ತು. ಯಾಕೆಂತಂದರೆ ಒಂದು ಅದ್ಭುತವಾದಂತಹ ಮಾತುಗಳಾಗಿರ್ಬೋದು, ಅವರಿಂದ ಒಂದು ಒಳ್ಳೆ ಆಶೀರ್ವಾದ ಅಂತಲೇ ಹೇಳ್ಬೋದು ನಾವು. ಇವಾಗ ಪರ್ಸನಲ್ ಮೀಟಿಂಗಿಗೆ ಬಂದ್ರಿ 1/2 hour, ಇದರಲ್ಲಿ ಇದ್ದಿದ್ದ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ ಸರ್? ಹಾಂ, ಎಲ್ಲ ಕ್ಲಿಯರ್ ಆಯಿತು. ಅದಕ್ಕಿಂತ ಮುಂಚೆ ಅವ್ರನ್ನ ಭೇಟಿ ಆಗಬೇಕು ಒಂದು ಹಂಬಲ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ಅವರ ಕ್ಲಾಸ್ನ ಅಟೆಂಡ್ ಮಾಡಿ ಆದ ನಂತರ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾದ ನಂತರ ಫಸ್ಟ್ ಅವ್ರು ಮೀಟ್ ಆಗೋಣ ಅಲ್ಲಿ ನಮ್ಮ ಕ್ಲಾಸಲ್ಲೆಲ್ಲೂ ಸಿಕ್ಕಿರಲಿಲ್ಲ, ಅವರು ಮಾತಾಡೋಕ್ಕೂ ಸಿಗಲಿಲ್ಲ. ಸೊ ಪರ್ಸ್ನಲ್ ಆಗಿ ಮೀಟ್ ಆಗೋದಕ್ಕಿಂತ ಅವ್ರು ನೋಡೋದೇ ಒಂದು ದೊಡ್ಡ ಖುಷಿ ಅಂತ. ಸರ್, ಇವಾಗ ಕೆಲವೊಂದು ಅಫರ್ಮೇಷನ್ ಟೆಕ್ನಿಕ್ ಎಲ್ಲ ಮಾಡ್ತಾ ಇದ್ದೀರಾ, ಅದರಿಂದ ಏನಾದರೂ ಬದಲಾವಣೆ? ಆಗಿದೆ, ಬದಲಾವಣೆ ಆಗಿದೆ. ಅಫರ್ಮೇಷನ್ ನಾವು ಏನು ಹೇಳ್ತೀವೋ ಅದು ನಮ್ಮ ಜೀವನದಲ್ಲಿ ಹಾಗೆ ಆಗಿದೆ. ಯಾಕೆಂದ್ರೆ ಮೊನ್ನೆ ಲಾಸ್ಟ್ ಟೈಮ್ 1,20,000 ರೂಪಾಯಿ ನನ್ನ ಒಂದು ಆದಾಯ ಬರಬೇಕು ಅಂತ ನಾವು ಬರೆದಿಟ್ಟಿದ್ವಿ. ಸೊ 1,20,000 ರೂಪಾಯಿ ಆದಾಯ ನಮ್ಗೆ ಬಂದಿದ್ದಕ್ಕೆ ನಾವು ಕ್ಲಾಸ್ ಅಟೆಂಡ್ ಆಗಿರೋದು. ಹೌದಾ ಸರ್? ಓಕೆ, ನೀವು 100% ಆಗರ್ಭ ಶ್ರೀಮಂತರ ಆಗ್ತೀರಾ? 100%, ಅದರಲ್ಲಿ ಅಂತೂ ಡೌಟೇ ಇಲ್ಲ, ಗ್ಯಾರಂಟಿ ಆಗೇ ಆಗ್ತೀನಿ.